ಗುರುಗಳು ಸಮರ್ಥ ರಾಮದಾಸರು. ಸಮರ್ಥ ರಾಮದಾಸರನ್ನು ನಾವು ನೆನಪಿಸಿಕೊಳ್ಳಲೇಬೇಕಾಗುತ್ತದೆ. ಯಾವಾಗಲೂ ಸಮರ್ಥ ರಾಮದಾಸರು ಹೇಳ್ತಿದ್ರಂತೆ ಏನು ಅಂತಂದ್ರೆ, ಧರ್ಮ ಸಾಠಿ ಮರಾವೆ ಮರೋನಿ ಅವಧ್ಯಾನ್ಸಿ ಮಾರಾವೆ ಮಾರಿತಾ ಮಾರಿತಾಧ್ಯಾವೇ ರಾಜ್ಯ ಆಕುಲೆ. ಇದರ ಅರ್ಥ ಏನು ಅಂದ್ರೆ, ಧರ್ಮ ಸಾಠಿ ಮರಾವೆ, ಸಾಯ್ಬೇಕು ಅಂತಂದ್ರೆ ಧರ್ಮಕ್ಕೋಸ್ಕರ ಸಾಯ್ಬೇಕಂತೆ. ಸುಮ್ನೆ ಸಾಯೋರು ಬೇಜಾನ್ ಜನ ಇದ್ದಾರೆ, ತುಂಬಾ ಜನ ಸಿಗ್ತಾರೆ ನಮಗೆ. ಆದ್ರೆ ಧರ್ಮಕ್ಕೋಸ್ಕರ ಸಾಯ್ಬೇಕಾದವರು ಸಾಯೋದು ಕಷ್ಟ. ಆದ್ರಿಂದ ಧರ್ಮ ಸಾಠಿ ಮರಾವೆ, ಧರ್ಮಕ್ಕೋಸ್ಕರ ಸಾಯ್ಬೇಕು. ಮರೋನಿ ಅವಧ್ಯಾನ್ಸಿ ಮಾರಾವೆ, ಸಾಯ್ತಾ ಸಾಯ್ತಾ ಶತ್ರುಗಳನ್ನು ಸಾಯಿಸ್ಬೇಕಂತೆ. ಮಾರಿತಾ ಮಾರಿತಾಧ್ಯಾವೇ ರಾಜ್ಯ ಆಪುಲೆ, ಈಗ ಸಾಯ್ತಾ ಸಾಯ್ತಾ ನಮ್ಮ ರಾಜ್ಯವನ್ನ ನಾವು ಮತ್ತೆ ಪುನರ್ ಸ್ಥಾಪಿಸಬೇಕಂತೆ. ಹೀಗಿದ್ದ ಶಿವಾಜಿ ಮಹಾರಾಜರಿಗೆ ಕೋಟೆಗಳನ್ನು ಗೆದ್ದುಕೊಂಡು ಬರಬೇಕಾದರೆ ಅವರಿಗೆ ಒಂದು ದಿವಸ ವೈರಾಗ್ಯದ ಉತ್ತುಂಗ, ನಾ ಹೇಳಿದಲ್ಲ ನಿಶ್ರೇಯಸದ ಪರಿಕಲ್ಪನೆ. ಯಾರು ಆಧ್ಯಾತ್ಮದಲ್ಲಿ ಸ್ಥಿರವಾಗಿರುತ್ತಾರೋ ಅವರಿಗೆ ಅಭ್ಯುದಯ, ಹೊರಗಿನ ಜಗತ್ತಿನಲ್ಲಿ ಏನೋ ಇದಾದರೂ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಒಂದು ದಿವಸ ಶಿವಾಜಿ ಮಹಾರಾಜರಿಗೆ ವೈರಾಗ್ಯದ ಉತ್ತುಂಗ. ಆ ಸ್ಥಿತಿಯಲ್ಲಿ ಸಮರ್ಥ ರಾಮದಾಸರು ಮತ್ತು ಶಿವಾಜಿ ಅವರ ಸಂಭಾಷಣೆ ಏನಿದೆ ಅನ್ನೋದನ್ನ ನಾವು ಈ ದೃಶ್ಯದ ಮೂಲಕ ನೋಡೋಣ. ಸಾಮ್ರಾಜ್ಯವನ್ನು ಎತ್ತಿ ಹಿಡಿದಿದ್ದಾರೆ. ಮಾತೃಭೂಮಿಯ ರಕ್ಷಣೆಯನ್ನು ಮಾಡಿದ್ದಾರೆ. ಮೊಘಲರನ್ನು ಸೋಲಿಸಿ ತಾಯಿಗೆ ಕೊಟ್ಟ ಮಾತನ್ನು ನೆರವೇರಿಸಿದ್ದಾರೆ. ಆದರೂ ಇಂದೇಕೋ ನಮ್ಮ ಮನಸ್ಸಿನಲ್ಲಿ ವೈರಾಗ್ಯದ ಭಾವನೆ ಕೊಡುತ್ತಿದೆ. ಇಂದು ನಮ್ಮ ಗುರುಗಳು ಸಮರ್ಥ ರಾಮದಾಸರಿದ್ದರೆ ಚೆನ್ನಾಗಿರುತ್ತದೆ. ನಮ್ಮ ಆಗಮನದಿಂದ ನಮಗೆ ಆನಂದವಾಗಿದೆ. ಸಮಸ್ತ ಮರಾಠ ಸಾಮ್ರಾಜ್ಯವನ್ನೇ ತಮಗೆ ಸಮರ್ಪಿಸುತ್ತಿದ್ದೇನೆ. ಮರಾಠ ಸಾಮ್ರಾಜ್ಯ, ಹಾಗಾದರೆ ತುಂಬಾ ಸಂತೋಷ ಅಲ್ವಾ? ಹಾಗಾದರೆ ಇಡೀ ಮರಾಠ ಸಾಮ್ರಾಜ್ಯವನ್ನು ನನಗೆ ಅರ್ಪಿಸಿರುವೆ. ಇಂದಿನಿಂದ ಈ ಸಾಮ್ರಾಜ್ಯ ನಿನ್ನದಲ್ಲ, ನನ್ನದು. ತೆಗೆದುಕೋ. ಈ ಮರಾಠ ಸಾಮ್ರಾಜ್ಯವನ್ನು ದುಷ್ಟರ ಕಣ್ಣಿನಿಂದ ರಕ್ಷಿಸುವ ಜವಾಬ್ದಾರಿ ನಿನ್ನದಾಗಿದೆ. ಮನ್ನಿಸಿ ಗುರುದೇವ, ಕ್ಷತ್ರಿಯನಾದ ನಾನು ನಮ್ಮ ಕರ್ತವ್ಯವನ್ನು ಮರೆತು ವೈರಾಗ್ಯದ ಮಾರ್ಗದಲ್ಲಿ ಹೊರಟಿದ್ದೇನೆ. ತಮ್ಮ ಮಾತಿನಿಂದ ನಮ್ಮ ಕರ್ತವ್ಯದ ಅರಿವಾಗಿದೆ. ಇನ್ನು ನಮ್ಮ ಕೊನೆಯ ಉಸಿರಿರುವವರೆಗೂ ಹಿಂದೂ ಸಾಮ್ರಾಜ್ಯಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುತ್ತೇನೆ. ಹರ್ ಹರ್ ಮಹಾದೇವ್.